ಮುಖ್ಯವಾಗಿ ದಲ್ಲಾಳಿಗಳ ಕಾಟಕ್ಕೆ ಬೆಸತ್ತು ನಾಲ್ವರು ರೈತರು ಆತ್ಮಹತ್ಯೆಗೆ ಯತ್ನಿಸಿದಂಥ ಘಟನೆ ಏನು ಕುರುಗೋಡು ತಾಲೂಕಿನ ಏನು ಸೋಮಸಮುದ್ರ ಗ್ರಾಮದಲ್ಲಿ ನಡೆದಿರುವಂಥದ್ದು. ಅಂದರೆ ಕಳೆದ ವರ್ಷ 2023ರ ಮಾರ್ಚ್ ತಿಂಗಳಲ್ಲಿ ಈ ಒಂದು ಅಂದರೆ ಆ ಸೋಮಸಮುದ್ರ ಗ್ರಾಮದ ಸುಮಾರು 60ಕ್ಕೂ ಹೆಚ್ಚು ರೈತರು ತಾವು ಬೆಳೆದಂಥ ಒಣ ಮೆಣಸಿನಕಾಯಿಯನ್ನು ಅದೇ ಊರಿನ ದಲ್ಲಾಳಿಗಳಿಗೆ ಮಾರಾಟ ಮಾಡಿರ್ತಾರೆ. ತದನಂತರದಲ್ಲಿ ಅವರು ನೀಡಬೇಕಾದಂಥ ಏನು ಹಣವನ್ನು ಇದು ನೀಡಿಲ್ಲ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಸಾಕಷ್ಟು ರೈತರು ಕೂಡ ಆರೋಪವನ್ನ ಮಾಡ್ತಿರುವಂಥದ್ದು. ಸದ್ಯ ಈಗಾಗಲೇ ಏನು ದಲ್ಲಾಳಿಗಳ ಮನೆ ಮುಂದೆ ಹೋಗಿ ಏನು ನಾಲ್ವರು ರೈತರು ಈಗ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿರುವಂಥದ್ದು. ಸದ್ಯ ನಾನಿರುವಂಥದ್ದು ಬಳ್ಳಾರಿಯ ವಿಮ್ಸ್ನ ಮುಂಭಾಗದಲ್ಲಿರುವಂಥದ್ದು. ಇದೇ ಒಂದು ಆಸ್ಪತ್ರೆಯಲ್ಲಿ ಈ ಆತ್ಮಹತ್ಯೆಗೆ ಯತ್ನಿಸಿದಂಥ ನಾಲ್ವರು ಏನು ರೈತರಿಗೆ ಈಗ ಚಿಕಿತ್ಸೆ ನೀಡುವಂಥ ಒಂದು ಕೆಲಸಕ್ಕೂ ಕೂಡ ಇಲ್ಲಿನ ವೈದ್ಯಾಧಿಕಾರಿಗಳು ಕೂಡ ಮುಂದಾಗಿರುವಂಥದ್ದು. ಅಂದರೆ ಸುಮಾರು ಏನು 1.93 ಹಣವನ್ನು ಈಗಾಗಲೇ ದಲ್ಲಾಳಿಗಳು ಏನು ರೈತರಿಗೆ ಕೊಡಬೇಕಾಗಿತ್ತು. ಆದರೆ ಆ ಹಣವನ್ನು ಕಳೆದ 18 ತಿಂಗಳಿಂದ ಕೂಡ ಏನು ಆ ಹಣವನ್ನು ಏನು ರೈತರಿಗೆ ಪಾವತಿ ಮಾಡಬೇಕಾದಂಥ ಮೆಣಸಿನಕಾಯಿ ಹಣವನ್ನು ಕೊಟ್ಟಿಲ್ಲ. ಹೀಗಾಗಿ ಏನು ಆ ದಲ್ಲಾಳಿಗಳ ಹತ್ತಿರ ಏನು ರೈತರು ಕೇಳಿದಂಥ ಸಂದರ್ಭದಲ್ಲಿ ಇಂದು ಕೊಡ್ತೀವಿ ನಾಳೆ ಕೊಡ್ತೀವಿ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಕಳೆದ 18 ತಿಂಗಳುಗಳಿಂದಲೂ ಕೂಡ ಕಾಲಹರಣ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈಗಾಗಲೇ ರೈತರು ಕೂಡ ಆರೋಪವನ್ನು ಮಾಡ್ತಿರುವಂಥದ್ದು. ಮತ್ತೊಂದು ಕಡೆ ಏನು ಈಗಾಗಲೇ ಸಾಲ ಸೂಲ ಮಾಡಿ ಬೆಳೆದಂಥ ಬೆಳೆ ಕೂಡ ಕೈಗೆ ಸೇರಲಿಲ್ಲ. ಏನು ಸಾಲವನ್ನು ಮಾಡಿದಂಥ ಸಾಲಗಾರರು ಮನೆಗೆ ಬರ್ತಾ ಇದ್ದಾರೆ. ಜೊತೆಗೆ ಶಾಲಾ ಮಕ್ಕಳ ಫೀಸ್ ಕಟ್ಟೋದಕ್ಕೆ ಕೂಡ ತುಂಬ ಕಷ್ಟ ಆಗ್ತಾ ಇದೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ರೈತರು ಕೂಡ ಆರೋಪವನ್ನು ಮಾಡ್ತಿರುವಂಥದ್ದು. ಜೊತೆಗೆ ನಮ್ಮ ಜೊತೆಗೆ ಮೆಣಸಿನಕಾಯಿ ಕೊಟ್ಟಂಥ ರೈತರು ಕೂಡ ಇರುವಂಥದ್ದು. ಅವ್ರನ್ನೂ ಕೂಡ ಮಾತಾಡಿಸುವಂಥ ಕೆಲಸವನ್ನು ಮಾಡ್ತೇನೆ. ಸರ್, ಈಗ ನಾಲ್ವರು ರೈತರು ಏನು ಆತ್ಮಹತ್ಯೆಗೆ ಯತ್ನ ಮಾಡಿರೋದಲ್ಲ, ಯಾಕೆ ಸರ್, ಯಾವ ಕಾರಣಕ್ಕಂತ? ಸರ್, ಒಂದು ವರ್ಷದ ಕೆಳಗೆ 18 ತಿಂಗಳ ಕೆಳಗೆ ಮೆಣಸಿನಕಾಯಿ ಕೊಟ್ಟಿದ್ದೀವಿ ಸರ್. ಮೆಣಸಿನಕಾಯಿ ಕೊಟ್ಟಾಗ ಅವ್ರು ಏನು ಹೇಳಿದ್ರು, 20 ದಿವಸಕ್ಕೆಲ್ಲ ದುಡ್ಡು ಕೊಡ್ತವಪ್ಪ ಊರಿನವ್ರ ಸರ್ ತಗೊಂಡ್ರದ. ಆಮೇಲೆ ಶಿವಮೂರ್ತಿ ಸಾರು ಇವ್ರ ಕಂಪ್ನಿಯವ್ರೆಲ್ಲರೂ 5 ಜನ ಪಾರ್ಟ್ನರ್ ಸರ್. ಇವ್ರು ರೈತರ ತಗೊಂಡ್ಬಿಟ್ರು ನಾವು ಮುಣಿಗಾಕಿ ಬಿಡೋಣ, ಅವ್ರು ರೈತರು ಏನು ಮಾಡ್ತಾರೆ ಅಂತಂದೇಳಿ ಇದೆಲ್ಲ ಮಾಡ್ಕೊಂಡ್ರ ಸರ್. ನಮಗೆ ಗೊತ್ತಿಲ್ಲ. 20 ದಿವಸದಾಗ ನಿಮ್ಗೆ ದುಡ್ಡು ಕೊಡಲಿಲ್ಲಪ್ಪ ಅಂದ್ರೆ ಕೋಲ್ಡ್ ಸ್ಟೋರೇಜ್ನ ನಾವು ಮೆಣಸಿನಕಾಯಿ ಇಟ್ಟಿರ್ತು, ಆ ಮೆಣಸಿನಕಾಯಿ ನಿಮಗೆ ಬಿಡ್ತು ಅಂತಂದು ಹೇಳಿದ್ರು ಸರ್. ಆಯ್ತು ಕೊಡ್ತಾರಲ್ಲ ಅಂತ 20 ದಿವಸ ಆಯ್ತು, ತಿಂಗಳಾಯ್ತು, 2 ತಿಂಗಳಾಯ್ತು, 5 ತಿಂಗಳಾಯ್ತು, 6 ತಿಂಗಳಾಯ್ತು, ಬರೀ ಅಗ್ರಿಮೆಂಟ್ ಮಾಡಿ ಕೊಡ್ತಾರೆ. ಅವತ್ತು ಕೊಡ್ತು, ಇವತ್ತು ಕೊಡ್ತು, ಅಲ್ಲಿ ಬರ್ತಾವೆ ದುಡ್ಡು, ಇಲ್ಲಿ ಬರ್ತಾವೆ ದುಡ್ಡು ಅಂತ ಇಲ್ಲೇವರೆಗೆ ಕೊಟ್ಟಿಲ್ಲ ಸರ್. ಕೊಳ್ಳದಾಗ ಏನಾಯ್ತಪ್ಪ ಅಂದ್ರೆ ನಾವು ಸಾಲ ಸೂಲ ಮಾಡಿರ್ತೀವಿ ಸರ್. ಔಷಧಕ್ಕೆ ಒಂದು ಬೀಜಕ್ಕೆ ಎಲ್ಲೇ ರೈತರ ತಕ್ಕ ದುಡ್ಡು ಇಸ್ಕೊಂಬಂದಿರ್ತು. ಅವರೆಲ್ಲ ಬಂದು ನಿತ್ಯ ಕಾಟ ಕೊಡ್ತಿದಾರೆ ಸರ್. ಇವ್ರ ಮಂತ್ಯ ಹೋದ್ರೂ ನಮಗೆ ಕೊಟ್ಟರೆ ಅವ್ರು ಕೊಟ್ಟಾಗ ನಾವು ಕೊಡ್ತು, ನಮ್ಮ ತಕ್ಕದೆ ದುಡ್ಡು ಮೆಣಸಿನಕಾಯಿ ಮಾರಿದ್ಮೇಲೆ ಕೊಡ್ತು. ನಾವು ಅದು ಮಾಡಿದ್ಮೇಲೆ ಎಲ್ಲ ಮಾರಿಬಿಟ್ಟವ್ರು ಸರ್. ಏನಿಲ್ಲ. ಆಮೇಲೆ ಬೆಂಗಳೂರಿಗೆ ಹೋದಿವಿ ಸರ್. ನಾವು ಎಲ್ಲ ಅಲ್ಲಿ ವಿಧಾನಸೌಧಕ್ಕೆ ಹೋಗೋಣ ಅಂತಂದು ಹೇಳಿದ್ವಿ. ಶಿವಮೂರ್ತಿ ಸಾರ್ ಅಂತಂದೇಳಿ ಮೊದಲು ಡಿ ಸಿ ಆಗಿದ್ದ ನಮ್ಮ ಬಳ್ಳಾರಿ ಜಿಲ್ಲೆದಾಗ. ಆತ ಕೂಡ ಕಂಪ್ನ್ಯಾಗ ಇದಾಯ್ತಾನೆ ಸರ್. ಅಲ್ಲಿ ವಿಧಾನಸೌಧಕ್ಕೆ ಹೋದ್ಮೇಲೆ ಶ್ಯಾಮನೂರು ಶಿವಶಂಕರಪ್ಪನ ಮಗ SS ಮಲ್ಲಿಕಾರ್ಜುನ ಹೋದ. ನಾವು ರೈತರೆಲ್ಲ ಕೇಳಕ್ಕೆ ಕುಂತಿದ್ವಲ್ಲ ಸರ್, ಬೈದ್ರವ್ರು. ಕೊಡಕ್ಕೆ ಬರಕ್ಲೇನೋ ರೈತರು ಇಲ್ಲಿ ಬಂದಾರ ಅಂದಮೇಲೆ ಇಲ್ಲೇ ತಕ್ಕ ಬರಂಗೆ ಮಾಡ್ಕೊಂಡ್ರೆ ಅವ್ರು ದುಡ್ಡು ಅವ್ರಿಗೆ ಕೊಡ್ರ. 1 ತಿಂಗಳ ಅವಕಾಶ ಕೇಳಿದ್ರು ಸರ್. ಆಯ್ತು ಕೊಟ್ಟಿವಿ. ಆದ್ರೆ ಮೊನ್ನೆ ಊರಾಗ ಬಂದು ಕೂಡ ಕೊಡ್ತವಪ್ಪ ಅಂದ್ರೆ ಮತ್ತೆ ಓದ್ತಾರ ಬರುವಲ್ರಿ ಸರ್. ನಮಗೆಲ್ಲ ಜೀವನ ಭಾಳ ಕಷ್ಟ ಆಗ್ಯದ ಸರ್. ನಮಗೆ ಊರಾಗ ಹೋದ್ರೆ ಮರ್ಯಾದಿಲ್ಲ. ದುಡ್ಡು ಕಟ್ಟಿ ಒಳಗೆ ಹೋಗಂತದ್ರ. ಸ್ಕೂಲ್ ಫೀಸ್ಗೆ ಹುಡ್ರನ್ನ ಕೇಳ್ತಾರ ಸರ್. ಸ್ಕೂಲ್ಗೆ ಹೋಗ್ತಾನೆ ಹೋಗಿ ಬಂದಾನ ಏನಂತಂದೇಳಿ ಹುಡ್ರು ಸಾಲಿ ಕೂಡ ಬಿಟ್ಬಿಟ್ರ ಸರ್. ಕೂಲಿ ಕರ್ಕೊಂಡು ಓದ್ತಾ ಇದೀವಿ. ಅವ್ರು ನೋಡಿದ್ರೆ ಅವ್ರ ಮಕ್ಕಳು ನೋಡಿದ್ರೆ ದೊಡ್ಡ ದೊಡ್ಡ ಕಾಲೇಜುಗಳಿಗೆ ಓದ್ತಿದಾರ. ಅಂದ್ರೆ ಎಷ್ಟು ರೈತರು ನೀವು ಮೆಣಸಿನಕಾಯಿ ಕೊಟ್ಟಿದ್ರಿ? ಎಷ್ಟು ಜನರಿಗೆ ಈಗ ಅಮೌಂಟ್ ಬರಬೇಕಿತ್ತು? ಎಷ್ಟು ಅಮೌಂಟ್ ಇದು ಸರ್? 3 ಕೋಟಿ ಬರೋದಿತ್ತು. ಇವಾಗ 1 ಕೋಟಿ ಚಿಲ್ಲರೆ ಕೊಟ್ಟಿದ್ದಾರೆ ಸರ್ ಆಲ್ರೆಡಿ. ಹಿಂಗಿಷ್ಟು ಕೊಟ್ಟಿದ್ದಾರೆ. ಇನ್ನು 1,93,00,000 ಕೊಡೋಕೆ ಸರ್. 43 ಜನ ರೈತರು ಸರ್. ಆ 43 ಜನ ರೈತರಿಗೆ ಯಾರಿಗೆ ಕೊಟ್ಟಿಲ್ಲ ಸರ್. ಮಂತ್ಯಕ್ಕೆ ಹೋದ್ರಿಗಿನ ನಾವು ಸ್ವಲ್ಪ ಗಲಾಟೆ ಮಾಡ್ತಾವಲ್ಲ ಸರ್. ವಿಡಿಯೋ ತಗೊಂಬೋದು, ಕೋರ್ಟ್ಗೆ ಹಾಕ್ಯಂಬೋದು, ಪೊಲೀಸರಿಗೆ ಕೊಡೋದು, ಅದು ಕೊಡೋದು, ಇದು ಕೊಡೋದು ಎಲ್ಲ ಮಾಡಿ ನಮಗೆ ಕೊಟ್ಟ ಕೇಸ್ ಹಾಕಿಸಿ ಕೋರ್ಟ್ಗೆಲ್ಲ ಕಳಿಸ್ಯಾರ ಸರ್. ಇನ್ನು ಎಲ್ಲೇ ತಕ್ಕ ಅವ್ರ ಮನನೊಂದು ಎಲ್ಲ ನಮ್ಮ ರೈತರು, ನಮ್ಮ ಅಣ್ಣ, ನಮ್ಮ ತಮ್ಮನವರು, ಇನ್ನು ಬೇರೆ ಬೇರೆ ಜನಾಂಗದವ್ರು ಎಲ್ಲರೂ, ರುದ್ರಪ್ಪ ರುದ್ರಪ್ಪ ಅಂತೇಳಿ, ಎಣ್ಣೆ ಶೇಖರ, ಆಮೇಲೆ ಹನುಮಂತ, ಆಮೇಲೆ ಕೋಣಿರಪ್ಪ ಸರ್. ಇವರು 3 ವಿಷಯ ಕೊಡ್ತಾರೆ. ಬೆಳಗ್ಗೆ ಹೋಗಿ ಕೇಳಕ್ ಹೋಗ್ಯಾರ ಸರ್. ದುಡ್ಡು ಕೊಡ್ರಪ್ಪ ನಮ್ಮ ದುಡ್ಡದಾಗ ರೈತರು ನಮ್ಮ ಬಂದ ಸಾಲದಾರ ಕಾಟ ಕೊಟ್ಬಿಟ್ರೆ ಏನು ನಿಮ್ಮ ಹೆಣ್ತಿನ ಮಾರ್ ಕಟ್ರು ಅಂತದಾರ. ಅವ್ರು ಸಾಲದಾರ ಹೆಂಗೆ ತಡಿತಾರೆ ಸರ್ ನಮ್ಮ ಹಳ್ಳಿ ಊರ ಭಾಗದಾಗ? ತಡ್ಯಾಕಲ್ಲ ಸರ್. ಇವ್ರೇನು ಬಿಸ್ನೆಸ್ ಶುರು ಮಾಡ್ಕೊಂತ ಹೋಗ್ತಾರೆ. ಮಂತ್ಯಕ್ಕೆ ಹೋಗಿ ಕೇಳಿದ್ರೆ ಏನಂತಾರ, ನಾವು ಕೊಡ್ತೀವೋ ಎಲ್ಲೈತೆ ರೊಕ್ಕ ಬಂದವ ನಮ್ಮ ಮೆಣಸಿನಕಾಯಿ. ಅವ್ರು ನೋಡಿದ್ರೆ ಕಾರ್ನೇ ತಿರ್ಗಾಡ್ತಾರೆ, ಎಲ್ಲ ಮಾಡ್ತಾರೆ ಸರ್. ನಾವು ಮೊದಲು ವಿಷಯ ಕುಡ್ದು ಸಾಯ್ತೀವಿ ನೋಡಿದ್ರೆ ಕುಡ್ದು ಸಾಯರು ನಮ್ಗೇನು ಹೇಳ್ತಾರೆ? ಸ್ವತ್ರ ನಿಮ್ಮದು ಬಗ್ಗೆ ಇರುತ್ತೆ, ನಮ್ಗೇನು ಹೇಳ್ತಾರೆ ಅಂತ ನಮ್ದು. ಅದಕ್ಕೆ ಮನನೊಂದು ವಿಷಯ ಕೊಡ್ದಾರ ಸರ್ ಇವತ್ತು ರೈತರು. ಸರ್, ಅಂದರೆ ನೀವು ಯಾವಾಗ ಮೆಣಸಿನಕಾಯಿ ಕೊಟ್ಟಿದ್ರಿ? ಮತ್ತು ಪೊಲೀಸರಿಗೆಲ್ಲ ಈ ಮುಂಚೆ ಈ ಥರ ಹಿಂಗೆ ಸತಾಯಿಸೋದು, ಈ ದಲ್ಲಾಳಿಗಳ ಹಣ ಕೊಡಲ್ದಾಗ ಏನಾದರೂ ಪೊಲೀಸ್ ಸ್ಟೇಷನ್ಗೆ ಹೋದಾಗ ಏನು ಹೇಳಿದ್ರು ಸರ್ ಅಧಿಕಾರಿಗಳು? ಸರ್, ಪೊಲೀಸ್ ಸ್ಟೇಷನ್ಗೆ ಹೋದ ಸಾರು ಸುಪ್ರೀತ್ ಸಾರ್ ಎಲ್ಲ ನಮಗೆ ಈ ಥರ ಮಾಡೋಣ್ರು,
ಅವ್ರನ್ನೆಲ್ಲ ಕರೆದು ಹಿಂಗೆ ಮಾಡಿದ್ರಂಗಪ್ಪ ರೈತರ ಬಗ್ಗೆ ಕಾಳಜಿ ಇರಬೇಕು. ಇದು ರೈತರಿಗೆ ಅನ್ಯಾಯ ಆತ್ತಂತ ಎಲ್ಲ ಕುಂದಿರ್ಸ್ಕೊಂಡು ಇದು ಮಾಡಿದ್ರೆ ಅವಾಗ ಅವರು ಸುಪ್ರೀತ್ ಸರ್ ಏನಿಲ್ಲ ಅಂದ್ರೆ ಒಂದು 80 ಲಕ್ಷ 90 ಲಕ್ಷ ಇಸ್ಕೊಟ್ರು ಸರ್. ಅವರು ಸುಪ್ರೀತ್ ಸರ್ SI ಸರ್ SI ಕುರುಗೋಡು SI ಸರ್ ಅವರಿಂದ 1 ಕೋಟಿ ಸೆನೆಕ್ ಬಂತು ಸರ್. ಅದರಿಂದ 1,30,00,000 ಅವರು ಸಹಾಯದಿಂದ ಬಂತು. ಅದಾದ್ಮೇಲೆ ಮತ್ತೆ ಅವ್ರ ಮೇಲೆ ಕೇಸ್ ಸುತ್ತ ಹಾಕಕ್ಕೆ ಹೋದ್ರು ಸತ್ SBಗೆ ಕಂಪ್ಲೇಂಟ್ ಮಾಡಿದ್ರೆ ಅವ್ರ ಮೇಲೆ SI ಮೇಲೆ. ಆದ್ರೆ ಅವರೆಲ್ಲ ಪ್ರೂಫ್ ಇತ್ತು, ಪಂಚಾಯತ್ ಮಾಡಿದ್ದು, ಹಿಂಗೆ ಇಸ್ಕೊಟ್ಟಿದ್ದು, ಹಿಂಗೆ ಒಪ್ಪತ್ಕೊಂಡಿದ್ದು, ಇಷ್ಟು ದಿನ ನಾವು ರೊಕ್ಕ ಕೊಡ್ತು ಅಂದಿದ್ದು ಎಲ್ಲ ಮಾಡಿದರು. ಆದರೂ ಎಲ್ಲ ಕಾರಣದಿಂದ ಬರೀ ತೆಪ್ಸ್ಕೊಂತಾನೆ ಬರ್ತಾ ಇದ್ದಾರೆ. ಅಲ್ಲಿ ಕರ್ಕೊಂಡು ಹೋಗೋದು, ಕೊಟ್ಬಿಡ್ತು ಅಂಬೋದು, ಅಗ್ರಿಮೆಂಟ್ ಮಾಡೋದು, ನೋಟ್ ಬರ್ಕೊಡೋದು, ಈ ಥರ. ಇವಾಗ ವಿಷಯ ಕೂಡ ಪರಿಸ್ಥಿತಿ ಬಂದು ತಲುಪಿತ್ತು ಸರ್. ಇವಾಗ 19 ತಿಂಗಳಿಂದ ಯಾರು ಸರ್ ಇವಾಗ ಮತ್ತೆ ಬೀಜ ಬಿಡ್ತೀವಿ, ರೈತರಿಗೆ ಬೇಕು. ಇವಾಗ ನಾವು ಮಾಡೋದು ಎಲ್ಲರೇನು ಆಸ್ತಿ ಇದ್ದಾರೆ ಇಲ್ಲಿ ಎಲ್ಲ ಗುತ್ತಿಗೆ ಮಾಡೋಂಥ ರೈತರೇ. ಬೇರೆಯವರು ಹೊಲ ಗುತ್ತಿಗೆ ಮಾಡ್ಕೊಂಡು 1 ಎಕರೆಗೆ 50,000 ಗುತ್ತಿಗೆ ಸರ್. ಈಗ ಅವ್ರ ಕಂಡೀಷನ್ ಎಲ್ಲ ಹೆಂಗಿದೆ ಸರ್ ಅಂತ? ಅವ್ರ ಕಂಡೀಷನ್ ಸರ್ 1-2-3 ಕ್ರಿಟಿಕಲ್ ಐತೆ ಸರ್. ಶೇಖರಪ್ಪ ಆಗಿರ್ಬೋದು, ಹನುಮಂತ ಇಂಥರ ಭಾರಿ ಕ್ರಿಟಿಕಲ್ ಐತೆ ಸರ್. ಇವಾಗ ನಮಗೆ ಡಾಕ್ಟ್ರೇ ಕರೆದು ನೋಡಪ್ಪ ಈ ಔಷಧ ಕುಡಿದ್ರೆ ಬದುಕ ಸಾಧ್ಯತೆ ಏನಿಲ್ಲ 99% ಅಂತ ಹೇಳ್ಯಾರ ಸರ್. ನಮಗೆ ನ್ಯಾಯ ಬೇಕು ಸರ್. ನಮಗೆ ಯಾವ ರೀತಿ ಬೇಕೋ ರೊಕ್ಕ ಕೊಟ್ಟರೆ ಸಾಕು ನಮಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.